ಭಾರತದ ಸಂಸ್ಕೃತಿಯಲ್ಲಿ ಪ್ರತಿ ಜೀವಿಗೂ ದೇವರಷ್ಟೇ ಮಹತ್ವ ಇದೆ. ಈ ನಂಬಿಕೆಯ ಉದಾಹರಣೆ ಎಂಬಂತೆ ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ನಡೆದು ಬರುತ್ತಿದೆ. ಹೌದು, ಇಲ್ಲಿ ಪ್ರತಿದಿನ ಮಧ್ಯಾಹ್ನ ತಟ್ಟೆ ಬಡಿಯುವ ಶಬ್ದಕ್ಕೆ ಏಕಕಾಲದಲ್ಲಿ ಬಂದು ಸೇರುವ ಕಾಗೆಗಳ ಸಮೂಹ ನೋಡುಗರಲ್ಲಿ ಅಚ್ಚರಿ ಸೃಷ್ಟಿಸಿದೆ. ನಾನೊಂದು 5 ವರ್ಷದಿಂದ ಕಾಗೆಗೆ ಊಟ ಇಡ್ತಿದ್ದೇನೆ. ಫಸ್ಟಿಗೆ ಒಂದು ಕಾಗೆ ಕೂಡ ಬರ್ತಿರಲಿಲ್ಲ. ಮತ್ತು ನಾನು ತಟ್ಟೆ ಹೊಡಿಲಿಕ್ಕೆ ಶುರು ಮಾಡಿದೆ ಒಂದು 3-4 ದಿವಸ ಮೇಲೆ. ಆದರೂ ಕೂಡ ಒಂದು 2 ದಿವಸ ಬರಲಿಲ್ಲ. ಮತ್ತು ಹಾಗೆ ಬಡಿತಾ ಹೋದೆ. ಹಾಗೆ 1-2-4 ಹಾಗೆ ಬರ್ತಾ ಇತ್ತು. ಬಂದ ಮೇಲೆ ಮತ್ತು ನಾನು ಹಾಗೆ ದಿವಸ ಹೊಡೆದೇ ಹೋದೆ. ಹಾಗೆ ಕಾಗೆ ಜಾಸ್ತಿ ಬರಲಿಕ್ಕೆ ಶುರುವಾಯಿತು. ಈಗ ಅದು ಕಾಗೆ ತುಂಬ ಬರ್ತಾಯಿದೆ. ಬಂದು ಊಟ ಮಾಡಿ ಹೋಗ್ತದೆ. ಅದು ಹಾಗೆ ಒಂದು 50-100-150 ಹಾಗೆ ಬರ್ತದೆ. ಅದೊಂದು ನಮಗೆ ಒಂದು ಮನಸ್ಸಿದೆ, ಕಾಗೆಗೊಂದು ಸ್ವಲ್ಪ ಇಡುವ ಅಂತ. ಬೊಕ್ಕಪಟ್ಟಣದ ನಿವಾಸಿ ಜಯನಾರಾಯಣ ಪೂಜಾರಿ ಅವರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಈ ಸಂಪ್ರದಾಯವನ್ನು ಉಳಿಸಿಕೊಂಡಿದ್ದಾರೆ. ಬಾಳೆ ಎಲೆ ಮೇಲೆ ಅನ್ನವನ್ನು ಇಟ್ಟು ತಟ್ಟೆ ಬಡಿದಾಕ್ಷಣ ಕಾಗೆಗಳು ಗುಂಪು ಗುಂಪಾಗಿ ಬಂದು ಆಹಾರ ಸ್ವೀಕರಿಸುತ್ತವೆ. ತುಂಬ ಕಾಗೆ ಇರ್ತದಲ್ಲ, ಹಾಗೆ ಒಂದು ಇಡುವಂತ ನಮಗೆ ಒಂದು ಐಡಿಯಾ ಬಂತು. ಹಾಗೆ ಇಟ್ಟೇವೆ. ನಾನು ಫಸ್ಟಿಗೆ ಕಾಗೆ ಬರಲಿಲ್ಲ. ಮತ್ತೆ ನಾನು ತಟ್ಟೆ ಹೊಡಿಲಿಕ್ಕೆ ಶುರು ಮಾಡಿದೆನಲ್ಲ, ಆಮೇಲೆ ಬರಲಿಕ್ಕೆ ಶುರುವಾಯಿತು. ಸರ್, ಈಗ ತಟ್ಟೆ ಹೊಡಿದ್ರೆ ಮಾತ್ರ ಬರುತ್ತಾ ಕಾಗೆ? ಹೌದು. ಈಗ ನೋಡಿ, ನಾವು ಊಟ ಇಟ್ಟ ಮೇಲೆ ಒಂದು ಕೂಡ ಕಾಗೆ ಇರುವುದಿಲ್ಲ. ತಟ್ಟೆ ಬಡಿದ ಮೇಲೆ ಗೊತ್ತಾಗುತ್ತಾ ಅಥವಾ ಇಲ್ಲಿ ತಟ್ಟೆ ಬಡಿದ ತಕ್ಷಣ ಅದು ಗೊತ್ತಾಗ್ತದೆ. ಅದು ಇದು ಕೇವಲ ಆಹಾರ ನೀಡುವ ಪ್ರಕ್ರಿಯೆಯಲ್ಲ, ಬದಲಿಗೆ ಪ್ರಕೃತಿಯೊಂದಿಗಿನ ನಮ್ಮ ಒಡನಾಟದ ಸ್ಮರಣೆ.